ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಾಜು ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಬಟ್ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಿ ಅಂದರೆ ಬರ್ತ್ಡೇಗೆ ಡೆಕೋರೇಷನ್ನ ಹೇಗೆ ಮಾಡಬೇಕು ಅಂತ ಒಂದು ಫುಲ್ಲು ಎಪಿಸೋಡ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಕಂಪ್ಲೀಟಾಗಿ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ. ಬಟ್ ಇದು ನಾನು ಯಾರಿಗೆ ಮಾಡಿದೆ ಅಂದರೆ ನನ್ನ ಹೆಂಡತಿ ವೈಫ್ ಬರ್ತ್ಡೇಗೆ ನಾನೇ ಖುದ್ದಾಗಿ ಓನಾಗಿ ಪ್ಲ್ಯಾನ್ ಮಾಡಿ ಐಟಮ್ಸ್ ಎಲ್ಲ ಏನೇನು ಬೇಕು ಅನ್ನೋದನ್ನು ಪರ್ಚೇಸ್ ಮಾಡಿ ನಾನೇ ಪ್ಲ್ಯಾನ್ ಮಾಡಿ ನಾನೇ ಓನಾಗಿ ಮನೆಯಲ್ಲೇ ಡೆಕೋರೇಟ್ ಮಾಡಿದ್ದು. ಇದಕ್ಕೆ ಯಾವ್ಯಾವ ಥರ ಐಟಮ್ಸ್ ಬೇಕು, ಯಾವ ಮಿಷಿನ್ಸ್ ಬೇಕು ಮತ್ತು ನಾನು ಯಾವ ಥರ ಪ್ಲ್ಯಾನ್ ಮಾಡಿದೆ ಅನ್ನೋದನ್ನು ಎಲ್ಲ ಕಂಪ್ಲೀಟಾಗಿ ಈ ವಿಡಿಯೋನಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಆದಷ್ಟು ಕೊನೆ ತನಕ ನೋಡಿ. ಸೊ ನಿಮಗೂ ನಿಮ್ಮ ವೈಫ್ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರಿಗಾದರೂ ಬರ್ತ್ಡೇ ಸೆಲೆಬ್ರೇಷನ್ಗೆ ನೀವು ಓನಾಗಿ ಡೆಕೋರೇಷನ್ ಮಾಡಬೇಕು ಅನ್ನೋದೇನಾದರೂ ನಿಮಗೆ ಇದ್ದರೆ ಖಂಡಿತ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಮತ್ತು ನಿಮ್ಮ ಫ್ರೆಂಡ್ಸು ನಿಮ್ಮ ಫ್ಯಾಮಿಲಿ ಜೊತೆ ಎಲ್ರಿಗೂ ಶೇರ್ ಮಾಡಿ ವಿಡಿಯೋನ ತಪ್ಪದೆ. ಬಟ್ ನಾನಿಲ್ಲಿ ಎರಡು ಥರ ಬಲೂನ್ಸ್ನ ಯೂಸ್ ಮಾಡಿದ್ದೆ. ಎರಡು ಕಲರ್ ಕೂಡ ಮೆಟಾಲಿಕ್ ಬಲೂನ್ಸು, ಒಂದು ಡಾರ್ಕ್ ರೆಡ್ ಕಲರ್ ಮೆಟಾಲಿಕ್ ಬಲೂನ್ ಮತ್ತು ಇನ್ನೊಂದು ಡಾರ್ಕ್ ಬ್ಲೂ ಕಲರ್ ಮೆಟಾಲಿಕ್ ಬಲೂನ್ಸ್. ಬಟ್ ಇಲ್ಲಿ ನಾನು ಯಾವುದೇ ಥರ ಲೋಕಲ್ ರಿಟೇಲ್ ಶಾಪಲ್ಲಿ ಪರ್ಚೇಸ್ ಮಾಡಿಲ್ಲ. ನಾನು ಅಮೆಝಾನಲ್ಲಿ ಡೈರೆಕ್ಟಾಗಿ ಆನ್ಲೈನಲ್ಲಿ ಆರ್ಡ್ರ್ ಮಾಡಿ ಪರ್ಚೇಸ್ ಮಾಡಿದ್ದು. ಒಂದು ರೆಡ್ ಕಲರು ಒಂದು ಪ್ಯಾಕೆಟು 50 ಪೀಸಸ್ ಅನಿಸುತ್ತೆ. ಸೊ ಅದಕ್ಕೆ ನಾನು ಅರೌಂಡು ₹300 ಪೇ ಮಾಡಿದ್ದೆ. ಮತ್ತು ಇನ್ನೊಂದು ಬ್ಲಾಕ್ ಕಲರು ಅದು 50 ಪೀಸಸ್ಸೇ. ಸೊ ನಾನು ಅದಕ್ಕೆ ಪೇ ಮಾಡಿದ್ದು ಐ ಥಿಂಕ್ ₹280 ಅನಿಸುತ್ತೆ. ಸೊ ಬಟ್ ನನಗೆ ಅದು ಈ ಡೆಕೋರೇಷನ್ ಮಾಡೋದಕ್ಕೆ 50+50 ಬ್ಲ್ಯಾಕ್ ರೆಡ್ಡು ಎರಡು ಸಾಲ್ಟೇಜ್ ಆಯಿತು. ಬಟ್ ನನಗೆ ಮುಂಚೆನೇ ಅನಿಸಿತ್ತು ನನಗೆ 50 ಬಲೂನ್ಸಿಂದ ನಾನು ಅಂದ್ಕೊಂಡಿರ್ತಾರ ಡೆಕೋರೇಷನ್ ಮಾಡೋಕ್ಕಾಗಲ್ಲ ಅಂತ. ಸೊ ಆ ಕಾರಣಕ್ಕೆ ನಾನೇನು ಮಾಡಿದೆ, ಎಲ್ಲ ಎರಡೆರಡು ಪ್ಯಾಕ್ ಎರಡೆರಡು ಸೆಟ್ ಮಾಡಿಬಿಟ್ಟಿದ್ದೆ. ಅಲ್ಲಿಗೆ ರೆಡ್ ಕಲರು 100 ಮತ್ತು ಬ್ಲ್ಯಾಕ್ ಕಲರು 100 ನಂಬರ್ಸ್ ಮಾಡಿದ್ದೆ. ಸೊ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು ನಾನು. ಮತ್ತು ಆ ಮಿಷಿನ್ಸ್ ಇದೆಯಲ್ಲ ಬಲೂನ್ ಊದೋಕ್ಕೆ, ಅದು ಕೂಡ ನಾನು ಅಮೆಝಾನಲ್ಲೇ ಡೈರೆಕ್ಟಾಗಿ ಪರ್ಚೇಸ್ ಮಾಡಿದ್ದು. ಅದಕ್ಕೆ ನಾನು ₹1500 ಪೇ ಮಾಡಿದೆ. ತುಂಬ ಚೆನ್ನಾಗಿದೆ ಅದು ಬಲೂನ್ಸ್ ಊದೋದಕ್ಕೆ. ಒಂದೇ ಟೈಮಲ್ಲಿ ಇಬ್ಬರು ಕೂಡ ಬಲೂನ್ಸ್ ಊದ್ಬೋದು. ಮತ್ತು ಇದರಿಂದ ಏನಾಗುತ್ತೆ ಅಂದರೆ ನಮಗೆ ಟೈಮ್ ಸೇವ್ ಆಗುತ್ತೆ. ನಾವು ಅದನ್ನು ಮ್ಯಾನ್ಯುವಲಿ ಪಂಪ್ ಮಾಡೋದು ಅಥವಾ ಬಾಯಲ್ಲಿ ಊದೋದು ಈ ಥರ ಎಲ್ಲ ಮಾಡೋಕ್ಕೆ ಹೋದರೆ ತುಂಬ ಟೈಮ್ ವೇಸ್ಟ್ ಆಗುತ್ತೆ ಮತ್ತು ತುಂಬ ಟಯರ್ಡ್ ಆಗ್ತೀವಿ. ಡೆಕೋರೇಟ್ ಮಾಡಬೇಕು ಅನ್ನೋ ಮೂಡೇ ಉಂಟಾಗುತ್ತೆ. ಸೊ ಆ ಕಾರಣಕ್ಕಾಗಿ ಇದು ಅದು ಚಾರ್ಜಿಂಗ್ ಟೈಪ್ ಅಲ್ಲ, ಬಟ್ ಇದು ಡೈರೆಕ್ಟ್ ಪವರಿಂದ ಯೂಸ್ ಮಾಡೋದು. ಕರೆಂಟ್ ಒಂದಿದ್ರೆ ಸಾಕು. ಇದನ್ನು ನೀವು ಎಷ್ಟು ಒಂದು ಅರ್ಧ ಗಂಟೆಲೇ ನೀವು 1000-2000 ಬಲೂನ್ಸ್ನ ಊದ್ಬೋದು, ಅಷ್ಟು ಕೆಪ್ಯಾಸಿಟಿ ಈ ಮಿಷಿನ್ಗೆ ಇದೆ. ಸೊ ನಾನು ಕೂಡ ಇದನ್ನು ಅಮೆಝಾನಲ್ಲೇ ಪರ್ಚೇಸ್ ಮಾಡಿದ್ದು. ನನಗಂತೂ ಇದು ಡೆಕೋರೇಟ್ ಮಾಡೋದಕ್ಕೆ ತುಂಬ ಹೆಲ್ಪ್ಫುಲ್ಲು. ಸೊ ನಾನೇನು ಮಾಡಿದೆ, ಫಸ್ಟು ಗೋಡೆನಲ್ಲಿ ಎಲ್ಲ ಯಾವ ಥರ ಪ್ಲ್ಯಾನ್ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಕೆಲವೊಂದು ಆನ್ಲೈನಲ್ಲಿ ಇಮೇಜಸ್ಸು ಫೋಟೋಸು ನೋಡಿ ಪ್ಲ್ಯಾನ್ ಮಾಡಿಕೊಂಡೆ. ಆಮೇಲೆ ಬಲೂನ್ಸ್ ಎಲ್ಲ ಊದ್ಕೊಂಡು ಬ್ಲಾಕ್ ಕಲರು ಮತ್ತು ರೆಡ್ ಕಲರ್ ಎರಡು ಕಲರ್ನೂ ಊದಾದ್ಮೇಲೆ ಒಂದಕ್ಕೊಂದು ಎರಡನ್ನು ಕಟ್ಬಿಟ್ಟೆ. ಫಸ್ಟ್ ಆಫ್ ಆಲ್ ಎರಡು ರೆಡಿ ಮಾಡ್ಕೊಂಡು ಆಮೇಲೆ ಈ ಥರ ಒಂದು ದಾರವನ್ನು ಕಟ್ಕೊಂಡು ಒಂದು ಕಡೆಯಿಂದ ಒಂದೊಂದು ಕಲರ್ನ ಈ ಥರ ಫಿಕ್ಸ್ ಮಾಡ್ಕೋತಾ ಬರ್ತಾಯಿದ್ದೀನಿ ನೋಡಿ. ಈ ಥರ ಫಿಕ್ಸ್ ಮಾಡಿಕೊಂಡೆ. ಬಟ್ ನಾನು ಫಸ್ಟ್ ಪ್ಲ್ಯಾನ್ ಮಾಡಿಕೊಂಡೆ, ಫಸ್ಟು ಎಲ್ಲ ರೆಡ್ ಕಲರ್ನ ಫಿಕ್ಸ್ ಮಾಡ್ಕೊಳ್ಳೋಣ, ಆಮೇಲೆ ನೆಕ್ಸ್ಟ್ ಇನ್ನೊಂದು ವರ್ಷನ್ಗೆ ಬ್ಲ್ಯಾಕ್ ಕಲರ್ನ ಹಾಕ್ಕೊಳ್ಳೋಣ ಅಂತ. ನೋಡಿ ಇವಾಗ ನಾನು ಬ್ಲ್ಯಾಕ್ ಕಲರ್ ಕೂಡ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈ ಥರ. ಸೊ ಯಾಕಂದರೆ ಆ್ಯಕ್ಚುಲಿ ಬ್ಲ್ಯಾಕ್ ಮತ್ತು ರೆಡ್ ಕಲರು ತುಂಬ ಕಾಂಬಿನೇಷನ್ ಚೆನ್ನಾಗಿರುತ್ತೆ, ನೋಡೋದಕ್ಕೆ ಒಳ್ಳೆ ಲುಕ್ ಇರುತ್ತೆ ಅನ್ನೋ ರೀಸನ್ಗೋಸ್ಕರ ನಾನು ರೆಡ್ಡು ಮತ್ತು ಬ್ಲ್ಯಾಕ್ ಎರಡನ್ನೂ ಮೆಟಾಲಿಕ್ ಟೈಪಲ್ಲಿ ಸೆಲೆಕ್ಟ್ ಮಾಡಿದ್ದು. ನೋಡಿ ಎರಡೆರಡು ಬಲೂನ್ ಕಟ್ಕೊಂಡಿದ್ದೀನಲ್ಲ, ಅದು ಎರಡೆರಡನ್ನ ಈ ಥರ ನಾನು ರೊಟೇಟ್ ಮಾಡಿ ಫಿಕ್ಸ್ ಮಾಡ್ತಾಯಿದ್ದೀನಿ ದಾರಾಗೆ. ಆಮೇಲೆ ನಾನು ಗೋಡೆಗೆ ದಾರ ಕಟ್ಕೊಂಡಿದ್ದೆ ಮುಂಚೆನೇ ಟೇಪ್ ಹಾಕಿ. ಸೊ ಈ ಥರ ಚೆಕ್ ಮಾಡ್ತಾಯಿದ್ದೀನಿ ನಾನು ಲೇಔಟ್ ಯಾವ ಥರ ಬರ್ತಾಯಿದೆ, ನೋಡೋಕ್ಕೆ ಹೆಂಗೆ ಕಾಣುತ್ತೆ ಅಂತ. ನೋಡಿ ಈ ಥರ ಗೋಡೆಗೆ ನಾನು ಅದನ್ನು ಎಲ್ಲ ಒತ್ಲಿಸಿ ನಿಲ್ಲಿಸಿದ್ದೀನಿ. ನಿಮಗೆ ಕಾಣ್ತಾ ಇರ್ಬೋದು ಅಲ್ಲಿ ವಿಡಿಯೋನಲ್ಲಿ ಒಂದು ಬ್ಲ್ಯಾಕ್ ಕಲರ್ ದಾರಗಳು ಕಾಣ್ತಾ ಇದೆ ಗೋಡೆ ಮೇಲೆ. ಸೊ ಆ ದಾರದ ಸಹಾಯದಿಂದ ನಾನು ಆ ಬಲೂನ್ ಒಂದು ಲೂಪ್ ಇದೆಯಲ್ಲ ಅದನ್ನು ಕಟ್ತಾ ಇದ್ದೀನಿ. ಅದ್ರ ಸಪೋರ್ಟಿಂದ ಕಟ್ತಾಯಿದ್ದೀನಿ. ಇನ್ ಕೇಸ್ ನೀವು ದಾರ ಆಗಲ್ಲ ಅಂದರೆ ಒಂದು ಸೆಲೋ ಟೇಪನ್ನು ಯೂಸ್ ಮಾಡಿ ಗೋಡೆಗೆ ಒಂದು ರಬ್ಬರ್ ಹಾಕ್ಕೊಂಡು ಕೂಡ ಟ್ರೈ ಮಾಡ್ಬೋದು. ಬಟ್ ನಾನು ದಾರ ಏನಕ್ಕೆ ಹಾಕ್ಕೊಂಡಿದ್ದೀನಿ ಅಂದರೆ, ನಾವು ದಾರ ಹಾಕ್ಕೊಳ್ಳೋದ್ರಿಂದ ನಮಗೆ ಲೆಂತ್ ಜಾಸ್ತಿ ಸಿಗುತ್ತೆ ಮತ್ತು ಕಟ್ಟೋದಕ್ಕೆ ಸುಲಭ ಆಗುತ್ತೆ, ಜಾಸ್ತಿ ರಿಸ್ಕ್ ಇರಲ್ಲ. ಸೊ ನಾನು ಡೆಕೋರೇಟ್ ಮಾಡಬೇಕಿದ್ರೆ ನನ್ನ ಮಗಳು, ನನ್ನ ಹೆಂಡತಿ, ನಮ್ಮ ಅತ್ತೆ ಮಾವ ಮತ್ತು ನನ್ನ ಫ್ಯಾಮಿಲಿ ಫ್ರೆಂಡ್ಸು ಕೂಡ ನನಗೆ ಸಪೋರ್ಟ್ ಮಾಡಿದ್ರು ತುಂಬ. ನೀವು ನೋಡ್ತಾ ಇರ್ಬೋದು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೂಡ ಅಲ್ಲೇ ಇದ್ದಾರೆ. ನನ್ನ ಮಗಳಂತೂ ನನಗೆ ಅರ್ಧಂಬರ್ಧ ಕೆಲಸ ಮಾಡೋದಕ್ಕೂ ಬಿಡ್ತಿರಲಿಲ್ಲ.
ತುಂಬ ಟಾರ್ಚರ್ ಮಾಡ್ತಿದ್ಲು. ಆ ಮಿಷಿನ್ ಹತ್ರ ಬರೋದು, ಬಲೂನ್ ಹೊಡ್ದಾಕೋದು, ಕತ್ರಿ ತಗೊಂಡು ಬಲೂನ್ಗೆ ಚುಚ್ಚೋದು, ಹೊಡ್ದಾಕೋದು, ನಾನು ಕಟ್ ಮಾಡ್ತೀನಿ ಅಂತ ಓಡಾಡೋದು. ಈ ಥರ ತುಂಬ ಡಿಸ್ಟರ್ಬೆನ್ಸ್ ಆಯಿತು. ಬಟ್ ನಾನಂತೂ ಡಿಸ್ಟರ್ಬೆನ್ಸ್ ಅಂತ ಅಂದ್ಕೊಳ್ಳಿಲ್ಲ. ಕೆಲಸ ಮಾಡಬೇಕಿದ್ರೆ ಏನಾದರೂ ತೊಂದರೆ ಇದ್ದೇ ಇರುತ್ತೆ. ಆದಷ್ಟು ಮಕ್ಕಳು ಏನೂ ಮಾಡಲ್ಲ. ಬಟ್ ಅವಳು ಬಲೂನ್ಸ್ ಎಲ್ಲ ತುಂಬ ಹೊಡಿತಾ ಇದ್ಲು. ಇದು ಸ್ವಲ್ಪ ಇರಿಟೇಟ್ ಆಗ್ತಿತ್ತು ನೋಡಿ, ಅಲ್ಲಿ ಹೆಂಗೆ ಎಳಿತಾ ಇದ್ದಾಳೆ, ನಾನು ಕಟ್ಟರೆ ಬಲೂನ್ಸ್ ಎಲ್ಲ ಎಳಿತಿದ್ದಾರೆ. ಸೊ ಹಾಗೆ ಈ ಥರ ಲೇಔಟ್ನ ಲೂಪ್ನ ಗೋಡೆಗೆ ಯಾವ ಥರ ಸ್ಟಿಚ್ ಮಾಡ್ಕೋಬೇಕು ಅನ್ನೋದನ್ನು ನೀವು ಕರೆಕ್ಟಾಗಿ ಪ್ರಾಪರ್ ಪ್ಲ್ಯಾನ್ ಮಾಡಿಕೊಂಡು ಈ ಥರ ನೀಟಾಗಿ ಎಕ್ಸಿಕ್ಯೂಟ್ ಮಾಡಿದೆ. ನಾನಂತೂ ಪಕ್ಕಾ ನಾವು ಅಂದ್ಕೊಂಡಿದ್ದ ಥರನೇ ಬರುತ್ತೆ. ನನಗೆ ಇದು ಆಲ್ಮೋಸ್ಟು ಐ ಥಿಂಕ್ 4 ಅವರ್ಸ್ ಟೈಮ್ ತೊಗೊಂಡಿದೆ ಕಂಪ್ಲೀಟ್ ಡೆಕೋರೇಷನ್ಗೆ. ಮತ್ತು ನಾನು ಈ ಥರ ಬ್ಯಾಕ್ಗ್ರೌಂಡ್ಗೆ ಗೋಡೆಗೆ ಸ್ಕ್ರೀನ್ ಬಿಡೋದಕ್ಕೆ ಅಂತ ರೆಡ್ ಕಲರು ಚೆನ್ನಾಗಿರುತ್ತೆ ಅಂತ ರೆಡ್ ಕಲರ್ದು ಸ್ಕ್ರೀನೇ ತೊಗೊಂಡಿದ್ದೆ. ಈ ಥರ ಒಂದು ಪೀಸಿಗೆ 80 ರುಪೀಸ್ ಬಿದ್ದಿತ್ತು ನನಗೆ. ಇದು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿಲ್ಲ, ಲೋಕಲ್ ರೈಟೇಲ್ ಶಾಪಲ್ಲೇ ಪರ್ಚೇಸ್ ಮಾಡಿದ್ದೆ. ಸೊ ಅದನ್ನು ಈ ಥರ ಓಪನ್ ಮಾಡಿ ಗೋಡೆಗೆ ಸೆಲೋ ಟೇಪ್ ಹಾಕಿ ಅಂಟಿಸಿದ್ದೆ ನಾನು ಕ್ಲೀನಾಗಿ. ಏಕೆಂದರೆ ರೆಡ್ಡು ಬ್ಲ್ಯಾಕ್ ಇದ್ದಾಗ ಬಲೂನ್ಸು ಇದು ಬ್ಯಾಕ್ಗ್ರೌಂಡ್ ಸ್ಕ್ರೀನಲ್ಲಿ ರೆಡ್ ಕಲರು ತುಂಬ ಹೈಲೈಟಾಗಿ ಕಾಣುತ್ತೆ. ಸೊ ಆ ಕಾರಣಕ್ಕಾಗಿ ನಾನು ರೆಡ್ ಕಲರೇ ಯೂಸ್ ಮಾಡಿದ್ದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ನಾನು ಇದಕ್ಕೆ 2 ಪರ್ಚೇಸ್ ಮಾಡಿದ್ದೆ. 2 ಸ್ಕ್ರೀನನ್ನು, ಒಂದು ಸಾಲಲ್ಲ, ಸಾಲ್ಟೇಜ್ ಆಗುತ್ತೆ ಅನ್ನೋ ಕಾರಣದಿಂದ. ಸೊ ಅದನ್ನು ನಾವು ಸೆಲೋ ಟೇಪ್ ಹಾಕಿ ಅಂಟಿಸ್ದೆ. ಸೊ ಇದು ಆಲ್ಮೋಸ್ಟ್ ನನಗೆ 4.5 ಟೈಮ್ ಹಿಡಿದಿದೆ. ಬಲೂನ್ಸ್ ಊದೋದಕ್ಕೆ, ಆ ದಾರ ಕಟ್ಟೋದಕ್ಕೆ, ಆ ಬ್ಯಾಕ್ಗ್ರೌಂಡ್ ಡಿಸೈನ್ ಮಾಡೋದಕ್ಕೆ, ಎಲ್ಲದಕ್ಕೂ ತುಂಬ ಟೈಮ್ ಹಿಡಿದೆ. ಬಟ್ ಒಬ್ಬರ ಕೈಲಿ ಮಾಡೋದು ಕಷ್ಟ. ಇದಕ್ಕೆ ಮನೆಯಲ್ಲಿ ಜನ ಇರಬೇಕು ಮತ್ತು ಯಾರಾದರೂ ಸಪೋರ್ಟ್ ಮಾಡೋರು ಜಾಸ್ತಿ ಜನ ಇದ್ದರೆ ಈ ಕೆಲಸನ ನಾವು ಬೇಗ ಮುಗಿಸ್ಬೋದು. ಮಾಡಬೇಕಿದ್ರೆ ತುಂಬ ರಿಸ್ಕ್ ಅನಿಸುತ್ತೆ. ಬಟ್ ನಾವು ಇಷ್ಟಪಡೋರಿಗೆ ರಿಸ್ಕ್ ತೊಗೊಂಡು ಮಾಡಬೇಕು ಅಂದರೆ ಅದರಲ್ಲಿರೋ ಖುಷಿನೇ ಬೇರೆ. ಸೊ ಆ ಖುಷಿ ನನಗಂತೂ ಇತ್ತು. ಸೊ ಆದ್ದರಿಂದ ನಾನು ತುಂಬ ರಿಸ್ಕ್ ತೊಗೊಂಡು ಮಾಡ್ತಾಯಿದ್ದೀನಿ. ಇನ್ ಕೇಸ್ ಇದನ್ನು ಔಟ್ಸೈಡ್ ಮಾಡಿಸಿದ್ರೂ ಕೂಡ ಒಂದು 2,000-3,000 ಕೊಟ್ಟರೆ ಮಾಡಿಬಿಡ್ತಾರೆ ಮನೆಗೆ ಬಂದು ಡೆಕೋರೇಷನ್. ಬಟ್ ನಾವು ಔಟ್ಸೈಡ್ ಡೆಕೋರೇಷನ್ಗೆ ಹೇಳಿ ಮಾಡಿಸೋದಕ್ಕೂ ನಾವು ಇಷ್ಟಪಟ್ಟವ್ರಿಗೆ ಓನಾಗಿ ಮಾಡಿಸೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಸೊ ಆ ಕಾರಣಕ್ಕೆ ಡೆಕೋರೇಷನ್ ನಾನೇ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ನಾನೇ ಮಾಡಿದ್ದು ಇದನ್ನು. ಸೊ ಫೈನಲಿ ನಾವು ಬ್ಯಾಕ್ಗ್ರೌಂಡ್ ಸ್ಕ್ರೀನ್ ಕೂಡ ಸೆಟಪ್ ಮಾಡಿದ್ವಿ. 2 ಸ್ಕ್ರೀನ್ ಕೂಡ ಹಾಕಿದ್ದೀನಿ ನಾನು. ಸೊ ಅದಾದಮೇಲೆ ನಾವು ಲೆಂತ್ ಸ್ವಲ್ಪ ವೇರಿಯೇಷನ್ ಇತ್ತು, ಅದೆಲ್ಲ ಅಡ್ಜಸ್ಟ್ ಮಾಡಿದೆ ನೀಟಾಗಿ. ನೋಡೋದಕ್ಕೆ ಹೆಂಗೆ ಕಾಣಿಸುತ್ತೆ, ಹೆಂಗಿದೆ, ಏನು ಆಯಿತಾ ಅಂತ ಎಲ್ಲ ನೋಡಿಕೊಂಡು ಸರಿಯಾಗಿದೆಯಾ ಹೈಟು ಮತ್ತು ಏನಾದರೂ ವೇರಿಯೇಷನ್ಸ್ ಇದೆಯಾ ಇದೆಲ್ಲ ನೋಡಿಕೊಂಡೆ ಕ್ಲೀನಾಗಿ. ಸೊ ಅದಾದಮೇಲೆ ಇನ್ನೊಂದು ಹ್ಯಾಪಿ ಬರ್ಡೇ ಟ್ಯಾಗ್ ಬರುತ್ತೆ, ಅದನ್ನು ಹಾಕಬೇಕು ನೆಕ್ಸ್ಟು. ಬಟ್ ಅದು ಗಾಳಿಗೆ ಫ್ಯಾನ್ ರೊಟೇಟ್ ಆಗ್ತಿದ್ದಾಗ ತುಂಬ ಚೆನ್ನಾಗಿ ಕಾಣೋದು, ಹಾರಾಡೋದು ಎಲ್ಲ ಒಳ್ಳೆ ಎಲೆಗಳ ಥರ ಸಖತ್ತಾಗಿ ಕಾಣಿಸ್ತಿತ್ತು ಮಾತ್ರ. ಆಮೇಲೆ ನಾನು ಆನ್ಲೈನಲ್ಲೇ ಡಾರ್ಕ್ ರೆಡ್ ಕಲರು ಹಾರ್ಟ್ ಟೈಪು ಬಲೂನ್ಸ್ ಕೂಡ ಪರ್ಚೇಸ್ ಮಾಡಿದ್ದೆ. ಐ ಥಿಂಕ್ ಇದು 250 ರುಪೀಸ್ ಒಂದು ಪ್ಯಾಕು, 50 ಪೀಸಸ್ ಇರುತ್ತೆ. ಈ ಥರ ನಾನು ಮೇಲ್ಗಡೆಗೆ ಸ್ಟಿಕ್ ಮಾಡ್ಕೋತಾ ಇದ್ದೀನಿ. ಡಬಲ್ ಸೈಡೆಡ್ ಟೇಪ್ ಹಾಕ್ಬಿಟ್ಟು ಒಂದು ಸರ್ಕಲ್ ಥರ ಮಾಡ್ಕೊಳ್ಳೋದು. ಒಂದು ಸೆಂಟ್ರಿಗೆ ಒಂದು ದೊಡ್ಡ ಬಲೂನ್ ರೆಡ್ ಕಲರ್ದು ಸ್ಟಿಕ್ ಮಾಡಿದ್ದೀನಿ. ಅದ್ರ ಸುತ್ತ ಸರ್ಕಲ್ ಟೈಪ್ ಮಾಡಿಕೊಂಡು ನಾನು ರೆಡ್ ಕಲರ್ ಹಾರ್ಟ್ ಟೈಪ್ ಬಲೂನ್ನ ಸ್ಟಿಕ್ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ನಾನು ಇನ್ನೊಂದು ಸಪ್ರೇಟ್ ನೋಡಿ ಹೆಂಗೆ ಕಾಣಿಸ್ತಿದೆ ಇಲ್ಲಿ ಸುತ್ತ ಮಾಡಿದ್ದೀನಿ. ಆಮೇಲೆ ನಾನು ಇನ್ನೊಂದು ಐಟಮ್ ಆರ್ಡ್ರ್ ಮಾಡಿದ್ದೆ ಅಮೆಝಾನಲ್ಲಿ, ಹಾರ್ಟ್ ಟೈಪ್ ಸ್ಟಿಕ್ಕರ್ಸ್ ಅಂತ. ಅದಕ್ಕೆ ಬಂದುಬಿಟ್ಟು ಐ ಥಿಂಕ್ 180 ರುಪೀಸು. ಒಂದು ಪ್ಯಾಕಲ್ಲಿ 80 ಪೀಸಸ್ ಇರುತ್ತೆ. ಈ ಥರ ಲಿಟಲ್ ಹಾರ್ಟ್ಸ್ ರೆಡ್ ಕಲರ್, ತುಂಬ ಕ್ಯೂಟಾಗಿ ಮತ್ತು ರೊಮ್ಯಾಂಟಿಕ್ಕಾಗಿ ಕಾಣುತ್ತೆ. ನಾನು ಅದಕ್ಕೆ ಒಂದು ದಾರ ಕೂಡ ಕೊಟ್ಟಿರ್ತಾರೆ, ಅದನ್ನು ಈ ಥರ ಕಟ್ಕೊಬಿಟ್ಟು ಆ ಬಲೂನು ನಾವು ಊದಿರೋದು ತುದಿ ಇರುತ್ತಲ್ಲ ಅಲ್ಲಿಗೆ ಈ ಥರ ಹ್ಯಾಂಗ್ ಮಾಡಿದ್ರೆ ಎಷ್ಟು ಸಕ್ಕತ್ತಾಗಿ ಕಾಣಿಸುತ್ತೆ ಅಂದರೆ ನೋಡೋದಕ್ಕೆ ಅದು ಒಂದು ಮಜಾನೇ ಬೇರೆ. ತುಂಬ ರೊಮ್ಯಾಂಟಿಕ್ ಆಗಿರುತ್ತೆ ಮಾತ್ರ. ನೋಡಿ ನಾನು ಅದನ್ನು ಹಂಗೇ ಕಟ್ತಾ ಇದ್ದೀನಿ ಹ್ಯಾಂಗ್ ಮಾಡಿ. ಬಟ್ ಮೇಲ್ಗಡೆ ಬಲೂನ್ ಸ್ಟಿಕ್ ಮಾಡೋದು ಸ್ವಲ್ಪ ಕಷ್ಟ. ಡಬಲ್ ಸೈಡೆಡ್ ಟೇಪಲ್ಲಿ ಕಿತ್ತೋಗ್ತಾ ಇರ್ತದೆ. ನೋಡಿ ಕಂಪ್ಲೀಟ್ ಆಯಿತು ನನ್ನ ಲಿಟಲ್ ಹಾರ್ಟ್ ಸ್ಟಿಕ್ ಮಾಡೋದು, ಎಷ್ಟು ಚೆನ್ನಾಗಿ ಕಾಣ್ತಿದೆ.
ಡಬಲ್ ಸೈಡೆಡ್ ಟೇಪ್ ಯೂಸ್ ಮಾಡಿರೋದು ಮೇಲ್ಗಡೆ ಅಣಿಸಿರೋದು ಮತ್ತೆ ಮತ್ತೆ ಬಿಚ್ಚೋಗ್ತಾನೆ ಇತ್ತು. ಒಂದು ಸ್ವಲ್ಪ ರಿಸ್ಕಿ ಅನ್ನಿಸ್ತು. ಬಟ್ ನಾವು ಸ್ಟ್ರಾಂಗ್ ಟೇಪ್ ಯೂಸ್ ಮಾಡಿದ್ರೆ ಏನೂ ಪ್ರಾಬ್ಲಮ್ ಆಗೋಲ್ಲ, ಮತ್ತು ಅದನ್ನು ಹೇಗೆ ಹಾಕಬೇಕು ಅನ್ನೋದನ್ನ ಕರೆಕ್ಟಾಗಿ ನೋಡಿಕೊಂಡ್ರೆ ಯಾವುದೇ ಥರ ತೊಂದರೆ ಇರೋಲ್ಲ. ಸೊ ಫೈನಲಿ ನಾನು ಅಂದ್ಕೊಂಡಿದ್ದ ಪ್ರಕಾರ ನಾನು ಡೆಕೋರೇಷನ್ ಮಾಡಿದೆ. ಸೊ ಈ ಥರ ಬರ್ತಾಯಿದೆ. ತುಂಬ ನೋಡಿದವರೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದೀರಾ, ಜಾಸ್ತಿ ಎಫರ್ಟ್ ಹಾಕಿದ್ದೀರಾ ಅಂತ ಎಲ್ಲ ತುಂಬ ಅಪ್ರಿಷಿಯೇಟ್ ಮಾಡಿದ್ರು. ನೋಡಿ ಎಷ್ಟು ಚೆನ್ನಾಗಿದೆ ಲುಕ್ಕು, ಸಖತ್ತಾಗಿ ಬಂತು ಮಾತ್ರ, ಸೂಪರಾಗೇ ಇದೆ. ನಮ್ಮ ಮನೇಲಿ ಫ್ಯಾಮಿಲಿಗೆ, ನಮ್ಮ ವೈಫು, ನಮ್ಮ ಮನೆಯವ್ರಿಗೆ ಎಲ್ರಿಗೂ ತುಂಬ ಇಷ್ಟ. ಸೊ ಇದೇ ಥರ ಹೆಚ್ಚಿನ ವೀಡಿಯೋಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಎಲ್ರಿಗೂ ಶೇರ್ ಮಾಡಿ. ಆದಷ್ಟು ವೀಡಿಯೋನ ಕೊನೆ ತನಕ ನೋಡಿ. ನಿಮಗೆ ಖಂಡಿತ ಇದು ಡೆಕೋರೇಷನ್ ಮಾಡೋ ಐಡಿಯಾ ಏನಾದರೂ ನಿಮಗೆ ಓನಾಗಿ ಇದ್ದರೆ ಖಂಡಿತ ಈ ವಿಡಿಯೋ ಯೂಸ್ ಆಗುತ್ತೆ. ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ನಾನು ನಿಮ್ಮ ರಾಜು ಅನ್ನೋ ಒಂದು ಪೇಜ್ ಇದೆ, ಆ ಪೇಜನ್ನು ಕೂಡ ಫಾಲೋ ಮಾಡಿಕೊಡಿ. ಆದಷ್ಟು ವೀಡಿಯೋನ ಎಲ್ರಿಗೂ ಶೇರ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.